ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ಅದು ಮಾನಿಟೈಸೇಷನ್ ಲೆವೆಲಿಗೆ ಬಂದಿದ್ದರೆ, ಮಾನಿಟೈಸೇಷನ್ ಆಗಬೇಕು ಅಂತಂದರೆ ನೀವೇನೆಲ್ಲ ಚೆಕ್ ಮಾಡಿರಬೇಕು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಒಂದಷ್ಟು ವೀಡಿಯೋಸ್ನ ಅದರಲ್ಲಿ ಒಂದಷ್ಟು ಕಂಟೆಂಟ್ನ ಚೆಕ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಯೂಟ್ಯೂಬು ಅದನ್ನು ಚೆಕ್ ಮಾಡಿಬಿಟ್ಟು ನಿಮ್ಮ ಚಾನಲ್ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಈಗ ಏನೇನು ಹೇಳ್ತೀನಿ ಇದನ್ನು ಒಂದು ಸಾರಿ ನಿಮ್ಮ ಚಾನಲಲ್ಲಿ ಚೆಕ್ ಮಾಡಿಕೊಂಡು ನಂತರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಇದು ನನ್ನ ಸಜೆಷನ್, ಓಕೆನಾ? ಇದನ್ನು ನಾನು ಯಾವುದೋ ಕ್ರಿಯೇಟರ್ಸ್ ಹೇಳಿ ತಿಳ್ಕೊಂಡಿರೋದಲ್ಲ ಅಥವಾ ಯಾವುದೋ ಒಂದು ವಿಡಿಯೋ ನೋಡಿ ತಿಳ್ಕೊಂಡಿರೋದಲ್ಲ. ಇದು ಯೂಟ್ಯೂಬಿಂದನೇ ಅವರ ವೆಬ್ಸೈಟಲ್ಲೇ ಯೂಟ್ಯೂಬ್ ಅವರು ಹೇಳಿರೋ ಅಂಥದ್ದು. ನಾನು ಅದರದ್ದು ಸ್ಕ್ರೀನ್ಶಾಟು ಈ ಕಡೆ ಸೈಡಲ್ಲಿ ಹಾಕಿರ್ತೀನಿ ನೋಡಿ, ಓಕೆನಾ? ಇದರಲ್ಲಿ ಏನು ಅಂತಂದರೆ ಯೂಟ್ಯೂಬ್ ಅವರು ನಿಮ್ಮ ಮಾನಿಟೈಸೇಷನ್ ಆನ್ ಮಾಡಬೇಕಾದ್ರೆ ಏನೇನೆಲ್ಲ ಚೆಕ್ ಮಾಡ್ತಾರೆ ಅಂತ ಡೀಟೇಲ್ಸ್ ಇದರಲ್ಲಿ ಇರುತ್ತೆ, ಓಕೆನಾ? ಫಸ್ಟ್ ಆಫ್ ಆಲ್ ಅವರು ಚೆಕ್ ಮಾಡೋದು ನಿಮ್ಮದು ಒರಿಜಿನಲ್ ಕಂಟೆಂಟ್ ಇದೆಯಾ ಅಂತ. ಅಂದರೆ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ವಾಯ್ಸೇ ಇರಬೇಕು, ಹಾಗೆ ನಿಮ್ಮ ಫೇಸೇ ಇರಬೇಕು, ಓಕೆನಾ? ಬೇರೆ ಯಾರ್ದೋ ವಾಯ್ಸ್ ಆ್ಯಂಡ್ ಫೇಸ್ ಇದ್ದರೆ ಅದು ಒರಿಜಿನಲ್ ಕಂಟೆಂಟ್ ಆಗೋದಿಲ್ಲ. ಅಕಸ್ಮಾತ್ ನೀವೇನಾದರೂ ಕಂಟೆಂಟ್ನ ಬೇರೆಯವರಿಂದ ಬಾರೋ ಮಾಡಿದರೆ ಅಂತಂದರೆ, ಬೇರೆಯವ್ರ ಕಂಟೆಂಟ್ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಒಂದಷ್ಟು ಎಡಿಟಿಂಗ್ ಮಾಡಿ ಅದು ನಿಮ್ಮ ಒರಿಜಿನಲ್ ಕಂಟೆಂಟ್ ಅಂತ ಅನ್ನಿಸ್ಬೇಕು ಯೂಟ್ಯೂಬ್ಗೆ. ಆ ಥರ ಮಾಡಿದರೆ ಮಾತ್ರ, ಅಂದರೆ ಆ ಕಂಟೆಂಟ್ಗೆ ನಿಮ್ಮದೇ ಆದಂಥ ವಾಯ್ಸ್ ಓವರ್ ಕೊಡಬೇಕು, ನಿಮ್ಮ ಕಂಟೆಂಟಾಗಿ ಅದನ್ನು ವೀಡಿಯೋನ ಮಾಡಬೇಕಾಗಿರುತ್ತೆ. ಮತ್ತು ಮಾಸ್ ಪ್ರೊಡಕ್ಟಿವ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಆಗಿರಬಾರ್ದು. ಅಂತಂದರೆ ಮತ್ತೆ ವೀಡಿಯೋಸ್ನ ಒಂದೇ ವೀಡಿಯೋನ ಅಪ್ಲೋಡ್ ಮಾಡಬಾರ್ದು. ಇದು ಮೇಯ್ನ್ ಇರೋವಂಥದ್ದು. ಇಷ್ಟನ್ನು ಎಲ್ಲಿ ಚೆಕ್ ಮಾಡ್ತಾರೆ ಮೇಯ್ನಾಗಿ ಅಂತಂದರೆ, ಈಗ ಒಬ್ಬೊಬ್ರದ್ದು 1000 ವೀಡಿಯೋಸ್ ಆದ್ರೂ ಕೂಡ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿರೋದಿಲ್ಲ. ಆಗ 1000 ವೀಡಿಯೋಸ್ನೂ ಚೆಕ್ ಮಾಡೋದಕ್ಕಾಗಲ್ಲ ಅಲ್ವಾ? ಅವರು ಮೇಯ್ನಾಗಿ ಯಾವ್ದಾವ್ದು ನೋಡ್ತಾರೆ ಅಂತಂದರೆ, ಮೊದಲನೇದಾಗಿ ಫಸ್ಟು ಮೇಯ್ನ್ ಥೀಮ್ ಏನಿರುತ್ತೆ ಅಂತ. ಈಗ ನಮ್ಮ ಚಾನಲಲ್ಲಿ ಟೆಕ್ ರಿಲೇಟೆಡ್ ವೀಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಒಂದು ವೇದಿಕಾ ಬ್ರ್ಯಾಂಡ್ಸ್ ಅಂತ ಅದನ್ನು ಹಾಕಿದ್ದೆ. ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದ್ದು ಅದನ್ನು ಹಾಕಿದ್ದೀನಿ. ಸೊ ಅದನ್ನೆಲ್ಲನೂ ಚೆಕ್ ಮಾಡೋದಿಲ್ಲ. ಮೇಯ್ನ್ ಥೀಮ್ ಏನಿರುತ್ತೆ ನಮ್ಮ ಚಾನಲ್ದು ಅದನ್ನು ಫಸ್ಟು ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಏನು ಚೆಕ್ ಮಾಡ್ತಾರೆ ಅಂತಂದರೆ, ಮೋಸ್ಟ್ ವ್ಯೂವ್ಡ್ ಬೈ ದ ವ್ಯೂವರ್ಸ್ ಅಂತೆ. ಅಂದರೆ ವ್ಯೂವರ್ಸು ತುಂಬ ಹೆಚ್ಚಿಗೆ ಯಾವುದನ್ನು ನೋಡಿರ್ತಾರೆ, ವ್ಯೂಸ್ ಯಾವ ವಿಡಿಯೋಗೆ ಚೆನ್ನಾಗಿ ಬಂದಿರುತ್ತೆ ಅದನ್ನು ಚೆಕ್ ಮಾಡ್ತಾರೆ. ಮತ್ತು ರೀಸೆಂಟಾಗಿ ಅಪ್ಲೋಡ್ ಮಾಡಿರ್ತಾರಲ್ಲ ನ್ಯೂಯೆಸ್ಟ್ ವೀಡಿಯೋ, ಥರ್ಡ್ ಪಾಯಿಂಟ್ ಏನು ಅಂತಂದರೆ, ನ್ಯೂಯೆಸ್ಟ್ ವೀಡಿಯೋಸ್ನ ರೀಸೆಂಟಾಗಿ ಅಪ್ಲೋಡ್ ಮಾಡಿರೋವಂಥ ವೀಡಿಯೋಸ್ನ ಅವರು ಚೆಕ್ ಮಾಡ್ತಾರೆ. ಮತ್ತು ಫೋರ್ತ್ ಪಾಯಿಂಟು ಬಿಗ್ಗೆಸ್ಟ್ ಪ್ರಪೋರ್ಷನ್ ಆಫ್ ವಾಚ್ ಟೈಮ್. ನಿಮ್ಮ ಚಾನಲಲ್ಲಿ ವಾಚ್ ಟೈಮು ಯಾವ್ಯಾವುದಕ್ಕೆ ಜಾಸ್ತಿ ಬಂದಿರುತ್ತೆ ಆ ವೀಡಿಯೋಸ್ನ ಚೆಕ್ ಮಾಡ್ತಾರೆ. ನೆಕ್ಸ್ಟು ವಿಡಿಯೋ ಮೆಟಾಡೇಟಾದಲ್ಲಿ ನಿಮ್ಮ ಟೈಟಲ್ ಬರುತ್ತೆ, ಡಿಸ್ಕ್ರಿಪ್ಷನ್ ಬರುತ್ತೆ, ಹಾಗೆಯೇ ಥಂಬ್ನೈಲ್ ಬರುತ್ತೆ. ಸೊ ಅದಕ್ಕೆ ಹೇಳೋದು, ವಿಡಿಯೋದಲ್ಲಿ ಟೈಟಲ್, ಡಿಸ್ಕ್ರಿಪ್ಷನ್, ಥಂಬ್ನೈಲು ಕರೆಕ್ಟಾಗಿರಬೇಕು. ಇಲ್ಲ ಅಂತಂದರೆ ಅದು ವಿಡಿಯೋ ಸ್ಪ್ಯಾಮ್ ಅಥವಾ ಡಿಸೆಪ್ಟಿವ್ ಕಂಟೆಂಟ್ ಅಂಡರಲ್ಲಿ ಬಂದು ರಿಜೆಕ್ಟ್ ಆಗ್ಬೋದು. ಸೊ ನಾನು ಅದ್ರ ರಿಲೇಟೆಡ್ ವೀಡಿಯೋನ ಮಾಡಿದ್ದೀನಿ. ವಿಡಿಯೋ ಸ್ಪ್ಯಾಮ್ ಅಂದರೆ ಏನು, ಡಿಸೆಪ್ಟಿವ್ ಕಂಟೆಂಟ್ ಅಂತ ಅಂದ್ರೇನು ಅಂತ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದ್ಸರಿ ಬೇಕಿದ್ದರೆ ನೀವು ಚೆಕ್ ಮಾಡಿ ನೋಡಿ, ಓಕೆನಾ? ನೆಕ್ಸ್ಟ್ ಏನು ಅಂತಂದರೆ, ಚಾನಲ್ ಅಬೌಟ್ ಸೆಕ್ಷನ್ ಇಷ್ಟನ್ನು ಚೆಕ್ ಮಾಡ್ತಾರೆ. ಸೊ ನೀವು ಇದನ್ನು ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ಗೆ ಮುಂಚೆ ಯಾವ ಥರ ಚೆಕ್ ಮಾಡ್ಕೊಳ್ಳೋದು? ಈಗ ರಿಪಿಟೇಟಿವ್ ಕಂಟೆಂಟ್ ಇರುತ್ತೆ ನಿಮ್ಮ ಚಾನಲಲ್ಲಿ, ಬಟ್ ನಿಮಗೆ ಅದು ಗಮನಕ್ಕೆ ಬಂದಿರೋದಿಲ್ಲ. ಅದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸುಮ್ಮನೆ ರಿಜೆಕ್ಟ್ ಮಾಡಿಸ್ಕೊಳ್ಳೋದಕ್ಕಿಂತ ನಾವು ಮೊದಲು ಇದನ್ನೆಲ್ಲ ಒಂದ್ಸರಿ ಚೆಕ್ ಮಾಡಬೇಕು. ಅದು ಯಾವ ಥರ ಚೆಕ್ ಮಾಡಬೇಕು ಅಂತ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ಮುಂದೆ ತೋರಿಸ್ತೀನಿ, ಓಕೆನಾ? ಸೊ ಐ ಹೋಪ್ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ. ನಾನು ಮುಂದೆ ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ಪೂರ್ತಿ ತೋರಿಸ್ತೀನಿ. ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಇಲ್ಲ ಅಂತಂದರೆ ಮಾನಿಟೈಸೇಷನ್ ಟೈಮಲ್ಲಿ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ದಾಗುತ್ತೆ. ಸೊ ಈಗ ರೀಸೆಂಟ್ ವೀಡಿಯೋಸ್ ಯಾವ್ಯಾವು, ವಾಚ್ ಟೈಮ್ ಯಾವುದಕ್ಕೆ ಹೆಚ್ಚಿಗೆ ಇರುತ್ತೆ, ಹಾಗೆಯೇ
ಮೋಸ್ಟ್ ವ್ಯೂವ್ಡ್ ವಿಡಿಯೋ ಎಲ್ಲನೂ ಯಾವ ಥರ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಕೆಳಗಡೆ ಕಂಟೆಂಟ್ ಮೇಲೆ ಬನ್ನಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ವೀಡಿಯೋ ಶಾರ್ಟ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟು ಅದ್ರ ಮುಂದೆ ವ್ಯೂ ಆಲ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಥರ ಓಪನ್ ಆಗುತ್ತೆ. ವಿಡಿಯೋ ಮೇಲೆ ಸಾರ್ಟ್ ಬೈ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೋಸ್ಟ್ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರೀಸೆಂಟಾಗಿ ಯಾವ್ಯಾವುದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರ ಅದೆಲ್ಲ ಬರುತ್ತೆ. ಇದನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ರೆಸ್ಟ್ರಿಕ್ಷನ್ ಇದೆಯಾ, ರಿಪಿಟೇಟಿವ್ ಕಂಟೆಂಟ್ ಇದೆಯಾ, ಮಾಸ್ ಪ್ರೊಡಕ್ಟಿವ್ ಇದೆಯಾ ಅಂತ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಾರ್ಟ್ ಬೈ ಮೋಸ್ಟ್ ವ್ಯೂವ್ಡ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ತುಂಬ ಜಾಸ್ತಿ ಯಾವುದು ವೀಡಿಯೋಸು ಓಡಿದೆ ಅದೆಲ್ಲ ಬರುತ್ತೆ. ಅದನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೋಸ್ಟ್ ವ್ಯೂವ್ಡ್ ವೀಡಿಯೋನು ಕಂಪ್ಲೀಟ್ ಆಗುತ್ತೆ. ಹಾಗೆಯೇ ವಾಚ್ ಟೈಮ್ ಯಾವುದಿರುತ್ತೆ ಅನ್ನೋದನ್ನು ಕೂಡ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ವ್ಯೂಸ್ ಯಾವುದಕ್ಕೆ ಜಾಸ್ತಿ ಬಂದಿರುತ್ತೆ ಅದಕ್ಕೆ ವಾಚ್ ಟೈಮ್ ಕೂಡ ಜಾಸ್ತಿ ಇರುತ್ತೆ. ಓಕೆನಾ? ಎರಡೂ ಕೂಡ ಇಲ್ಲೇ ನೋಡ್ಬೋದು ನೀವು. ಸೊ ಈ ಥರ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಬಂದಿರೋ ಅಂಥ ವೀಡಿಯೋಸಲ್ಲಿ ಒಂದು 40ರಿಂದ 50 ವೀಡಿಯೋಸ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲೇ ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಥಂಬ್ನೈಲು ಎಲ್ಲ ನೀಟಾಗಿದೆಯಾ, ಕರೆಕ್ಟಾಗಿದೆಯಾ ಅನ್ನೋದನ್ನು ಒಂದು ಸರಿ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಯೂಟ್ಯೂಬ್ ಕಡೆಯಿಂದ ರಿಜೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ. ಸೊ ಈಗ ನಂದು ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆದು ಜಾಸ್ತಿ ವ್ಯೂಸ್ ಇರೋದ್ರಿಂದ ಅದನ್ನು ತೋರಿಸ್ತೀನಿ. ಕ್ಲಿಕ್ ಮಾಡಿ ನೋಡಿ, ಈ ಥರ ಇದೆಯಲ್ಲ, ಪೆನ್ಸಿಲ್ ಮಾರ್ಕ್ ಮೇಲೆ ಮೇಲ್ಗಡೆ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕಿರೋವಂಥ ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲ ಬರುತ್ತೆ. ಅಲ್ಲಿ ನೀವು ಏನಾದರೂ ಚೇಂಜಸ್ ಮಾಡಬೇಕು. ಈಗ ಹ್ಯಾಶ್ಟ್ಯಾಗ್ಸ್ ಎಲ್ಲ ತುಂಬಾ ಜಾಸ್ತಿ ಕೊಟ್ರೂ ಕೂಡ ಅದು ಏನಾಗುತ್ತೆ ಅಂದರೆ ಮಿಸ್ಲೀಡಿಂಗ್ ಮೆಟಾಡೇಟಾ ಅಂತ ಬಂದುಬಿಡುತ್ತೆ. ಸೊ ಮೆಟಾಡೇಟಾ ಅಂತ ಇದೆಯಲ್ಲ, ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಥಂಬ್ನೈಲೆಲ್ಲ ಮೆಟಾಡೇಟಾದಲ್ಲಿ ಬರೋದ್ರಿಂದ ಮಿಸ್ಲೀಡಿಂಗ್ ಮೆಟಾಡೇಟಾ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಎಡಿಟ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಸೊ ಅಷ್ಟನ್ನು ಮಾಡಿಬಿಟ್ಟು ನೀವು ನಿಮ್ಮ ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ, ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಸೊ ಥ್ಯಾಂಕ್ ಯು.